ಎಸ್, ಬೆಂಗಳೂರು ಉತ್ತರ ಲೋಕಸಭಾ ಅಭ್ಯರ್ಥಿ ಜಯ ಗಳಿಸಿದ್ದಾರೆ. ಈಗ ನನ್ನ ಜೊತೆ ಇದ್ದಾರೆ ಶೋಭಾ ಕರಂದ್ಲಾಜರು. ಅವ್ರನ್ನೇ ಮಾತಾಡ್ಸೋಣ, ಕೇಳೋಣ ಯಾವ ಥರ ಇದೆ ಅಂತ. ಮೇಡಮ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಎಸ್ ಮ್ಯಾಮ್, ಹೇಗೆ ಅನ್ನಿಸ್ತಾ ಇದೆ? ಸೊ ಲಾಸ್ಟ್ ಲೋಕಸಭಾ ಎಲೆಕ್ಷನ್ ತಗೊಂಡಾಗ ಎರಡು ಕಂಪೇರ್ ಮಾಡಿದಾಗ ನಿಮ್ಮ ಒಂದು ಜಾಸ್ತಿ ಬಂದಿದೆ, ನಿಮ್ಮ ವೋಟಿಂಗ್ ಜಾಸ್ತಿ ಬಂದಿದೆ, ಏನು ಹೇಳ್ತೀವಿ? ನಮ್ಮ ಕ್ಷೇತ್ರದ ಜನ, ನಮ್ಮ ಕ್ಷೇತ್ರದ ಕಾರ್ಯಕರ್ತರು, ನಮ್ಮ ಕ್ಷೇತ್ರದ ಮುಖಂಡರಿಗೆ ಈ ಯಶಸ್ವಿ ಹೋಗಬೇಕು. ಇವತ್ತು ಈ ಕ್ಷೇತ್ರದಲ್ಲಿ ಅವರು ವಿಶ್ವಾಸ ಇಟ್ಟು ಕೆಲಸ ಮಾಡಿದ್ದಾರೆ. ಎಲ್ಲ ನಾಯಕರು ಕೂಡ ಮುತುವರ್ಜಿಯಿಂದ ಕೆಲಸ ಮಾಡಿದ್ದಾರೆ. ಎಲ್ಲ ಕ್ಷೇತ್ರದಲ್ಲಿ ನಮಗೆ ಲೀಡ್ ಬಂದಿದೆ. ನಮ್ಗೆ ಗೊತ್ತಿತ್ತು ಖಂಡಿತವಾಗಿ ನಮಗೆ ಪುಲಕೇಶಿ ನಗರ ಹಿನ್ನಡೆ ಆಗುತ್ತೆ. ಯಾಕಂದರೆ ಅಲ್ಲಿ ನಮ್ಮ ಮತಗಳ ಸಂಖ್ಯೆ ಇರುವಂಥದ್ದೇ, ನಮ್ಮ ಬೆಂಬಲಿಗರು ಕಡಿಮೆ ಇದ್ದಾರೆ. ಹಾಗೆಯೇ ನಮಗೆ ಒಂದು ಸ್ವಲ್ಪ ಹಿನ್ನಡೆ ಆಗ್ಬೋದು ಹೆಬ್ಬಾಳ ಅನ್ನುವಂಥದ್ದಿತ್ತು. ಅಷ್ಟು ಮಾತ್ರ ಆಗಿದೆ. ಉಳಿದಂಥ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ದೊಡ್ಡ ಹಂತದ ಲೀಡನ್ನು ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರ ಶ್ರಮಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಎಸ್ ಮ್ಯಾಮ್, ಇಷ್ಟು ದಿನ ಉಡುಪಿ ಚಿಕ್ಕಮಗಳೂರು ಇದ್ದು ಇವಾಗ ಬೆಂಗಳೂರು ನಾರ್ತ್ ಬಂದಿದ್ದೀರಾ. ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಯಾಕಂತೇಳಿದ್ರೆ ವಿನ್ ಆಗಿದ್ದೀರಾ, ಸೊ ಒಂದಷ್ಟು ಪ್ಲ್ಯಾನ್ ಇರುತ್ತೆ ನಿಮಗೂ ಸಹ. ಯಾವ ಥರ ಮಾಡ್ಕೊಂಡಿದ್ದೀರಾ? ಕೇಂದ್ರ ಸರ್ಕಾರದ ಯಾವ್ಯಾವ ಯೋಜನೆಗಳ ಡಿಮಾಂಡ್ ನಮ್ಮ ಕ್ಷೇತ್ರದಲ್ಲಿ ಇದೆ ಅದನ್ನು ಪಟ್ಟಿ ಮಾಡಿಕೊಂಡು ಬರುವಂಥ ದಿನದಲ್ಲಿ ನಮ್ಮ ಸರ್ಕಾರ ರಚನೆ ಆದಾಗ ಅದರ ಗಮನಕ್ಕೆ ತಂದು ಫಾಲೋ ಅಪ್ ಮಾಡಿ ಈ ಕ್ಷೇತ್ರಕ್ಕೆ ಕೇಂದ್ರದಿಂದ ಆಗಬೇಕಾದಂಥ ಯೋಜನೆಗಳನ್ನು ತರುವ ಪ್ರಯತ್ನವನ್ನು ನಾವೆಲ್ಲರೂ ಒಟ್ಟು ಸೇರಿ ಮಾಡ್ತೀವಿ. ನಿಮ್ಮ ಅಪೋಸಿಟ್ ಪಾರ್ಟಿಯವರು ಸ್ಟೇಟಲ್ಲಿ ಏನು ಕೊಟ್ಟಿದ್ರು ಅದು ಸೆಂಟ್ರಲ್ಲಿ ಅಪ್ಡೇಟ್ ಆಗಿಲ್ಲ ಅಂತ ಅನಿಸುತ್ತಾ ನಿಮಗೆ? ಅದಕ್ಕೆ ಈ ರಿಸಲ್ಟ್ ಉತ್ತರ ಕೊಟ್ಟಿದೆ. ಯಾಕಂದರೆ ಅವರು ಹೇಳ್ತಾ ಇದ್ದರು ಕಾಂಗ್ರೆಸ್ಸೇ 16, 17, 18 ಗೆಲ್ತೀವಿ ಅಂಥೇಳಿ. ಇವತ್ತು ಅವರದು ಕೇವಲ ಸೀಮಿತವಾಗಿ 9 ಸೀಟಕ್ಕೆ ಅವರು ಸೀಮಿತ ಆಗಿದ್ದಾರೆ. ಅಂದರೆ ಡಬಲ್ ಡಿಜಿಟನ್ನು ಅವರು ದಾಟಕ್ಕಾಗಿಲ್ಲ. ಪದೇ ಹೇಳ್ತಾ ಇದ್ರು ನಾವು ಡಬಲ್ ಡಿಜಿಟು, ನಾವು 16 ಗೆಲ್ತೀವಿ, 17 ಗೆಲ್ತೀವಿ, 20 ಗೆಲ್ತೀವಿ, 22 ಗೆಲ್ತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಅದು ಸುಳ್ಳಾಗಿದೆ. ಕೇವಲ 1 ವರ್ಷದಲ್ಲೇ ಅವರ ಪಾಪ್ಯುಲಾರಿಟಿಯನ್ನು ಅವ್ರು ಕಳ್ಕೊಂಡಿದ್ದಾರೆ. ಇಡೀ ಇಂಡಿಯಾದಲ್ಲೇ 400ಕ್ಕೆ 400 ಬರುತ್ತೆ ಅಂತ ಹೇಳಿಬಿಟ್ಟು ಒಂದು ಸಮೀಕ್ಷೆಯಲ್ಲಿ ಬಂದಿತ್ತು. ಸೊ ಆದರೆ ಸ್ವಲ್ಪ ಈಗ ಕಡಿಮೆ ಆಗಿದೆ, ಏನು ಹೇಳ್ತೀರಾ? ಇಲ್ಲ, ಚುನಾವಣೆಯಲ್ಲಿ ಬೇರೆ ಬೇರೆ ವಿಚಾರಗಳು ಪರಿಣಾಮ ಬೀಳ್ತವೆ. ಅದು ವ್ಯಕ್ತಿಗತ ಇರ್ಬೋದು, ಕ್ಯಾಂಡಿಡೇಟಿನ ನೆಗೆಟಿವಿಟಿ ಇರ್ಬೋದು, ಬೇರೆ ಬೇರೆ ಕಾರಣಕ್ಕಾಗಿದೆ. ಆದರೆ ಇವತ್ತು ನಮಗೆ ವಿಶ್ವಾಸ ಇರುವಂಥದ್ದು NDA ಮ್ಯಾಜಿಕ್ ನಂಬರನ್ನು ದಾಟಿದೆ. ಮ್ಯಾಜಿಕ್ ನಂಬರನ್ನು ದಾಟಿ ಮುಂದಕ್ಕೆ ಹೋಗ್ತಾ ಇದ್ದೀವಿ. ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮುಂದಿನ ಸರ್ಕಾರ ರಚನೆ ಆಗೋದ್ರ ಬಗ್ಗೆ ಖಂಡಿತ ನಿರ್ಣಯ ಆಗುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಹೇಳ್ತಾ ಇದ್ದ ಮ್ಯಾಜಿಕ್ ನಂಬರ್ ದಾಟಿದ್ದೀವಿ ಅಂತ. ಸೊ ನೆಕ್ಸ್ಟ್ ಪ್ರಧಾನಿ ನರೇಂದ್ರ ಮೋದಿಯವರು ಆಗ್ತಾರಾ? ಖಂಡಿತ ವಿಶ್ವಾಸ ಇದಾಗೆ ಆಗ್ತಾರೆ ಅಂಥೇಳಿ. ಯಾಕಂದರೆ ಅವರ ಕಲ್ಪನೆ, ಅವರು ಸ್ವಂತಕ್ಕೆ ಏನೋ ಬಯಸ್ತಾ ಇಲ್ಲ, ಸ್ವಂತಕ್ಕೆ ಏನೂ ಇಲ್ಲ. 2047ಕ್ಕೆ ಭಾರತವನ್ನು ವಿಕಸಿತ ಭಾರತ ಮಾಡಬೇಕನ್ನುವಂಥ ಸಂಕಲ್ಪವನ್ನು ಈಡೇರಿಸೋಕ್ಕೆ ಖಂಡಿತ ಎಲ್ಲ NDA ಪಕ್ಷಗಳು ಬೆಂಬಲ ಕೊಡ್ತವೆ ಅನ್ನುವಂಥ ವಿಶ್ವಾಸ ಇದೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ಎಸ್, ಇದಿಷ್ಟು ಶೋಭಾ ಕರಂದ್ಲಾಜೆ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ರೋಹಿತ್ ಜೊತೆ ಶಿಲ್ಪಾ, BTV ನ್ಯೂಸ್, ಬೆಂಗಳೂರು.